ಕುಂತಿಯ ಸೇವೆಗೆ ಮೆಚ್ಚಿದ ದುರ್ವಾಸರು ಒಂದು ಮಂತ್ರೋಪದೇಶವನ್ನು ಮಾಡಿದರು ಮಗುವಿಗೆ. ಕುಂತಿಗ? ಹೌದೌದು. ಹಾಂ ಹಾಂ ಹಾಂ. ಎಂಥದ್ದದು? ಅಲ್ಲ ಕೇಳಿದ್ದು ನಾನು. ನಿಜವಾಗಿ ಮಂತ್ರೋಪದೇಶ ಮಾಡುವುದು ಯಾರು ಕಾರಣ? ಹೆಮ್ಮಕ್ಕಳಿಗೆ ಋಷಿಗಳೇ ಆಗಬೇಕು, ಇಲ್ಲದಿದ್ದರೆ ಮದುವೆಯಾದ ಪತಿ ಆಗಬೇಕು ಅಲ್ವಾ? ನಿಜವಾಗಿ ಮಂತ್ರೋಪದೇಶಕ್ಕೆ ಹೆಮ್ಮಕ್ಕಳು ಪೂರ್ಣ ಅರ್ಹರು ಅಂತಲೂ ಇಲ್ಲ. ಅರ್ಹತೆಯನ್ನು ಸಂಪಾದಿಸಬೇಕು ಮೊದಲು. ಇವರು ಉಪದೇಶಿಸುವುದಕ್ಕಿದ್ದ ಅರ್ಹತೆ ಏನು ಅಂತ ಕೇಳಿದರೆ ಬುದ್ಧಿ ಅಲ್ಲ, ಸೇವೆ ಮತ್ತು ಮುಗ್ಧತೆ. ಸರಿ, ಅದಕ್ಕೆ ಮೆಚ್ಚಿಕೊಟ್ರು. ಕೊಟ್ಟು ಒಂದು ವರವನ್ನು ಕೊಟ್ಟು ಹೇಳಿದರು, ಈ ಮಂತ್ರವನ್ನು ಎಂ ದೇವ, ಯಾವ ದೇವರನ್ನು ನೀ ಸ್ಮರಿಸಿ ಮಂತ್ರಮುಖದಿಂದ ಅವರನ್ನು ಆವಾಹಿಸಿ ಪುತ್ರ ಭಾಗ್ಯ ಬೇಕು ಅಂತೊಮ್ಮೆ ಕೇಳಿದೆ ಅಂತ ಆದರೆ ತಸ್ಯ ಅವರಿಂದಲೇ ನಿನಗೆ ಪುತ್ರ ಭಾಗ್ಯ ಒದಗಿ ಬರ್ತದೆ, ಇದನ್ನು 5 ಬಾರಿ ವಿನಿಯೋಗಿಸಬಹುದು ಅಂತ ಕೊಟ್ಟರು. ಅಲ್ಲ, ನೀ ಹೇಳುವುದು ಭಾಳ ಚಂದ, ಆದರೆ ಗೊತ್ತಿಲ್ಲದ ಕತೆ ಅಲ್ಲ. ನಮ್ಮ ಪಾಂಡವರು ಹುಟ್ಟಿದ ಮಂತ್ರದ ಕತೆ ಅಲ್ವೋ? ನಾವು ಎಡವುದು ಎಲ್ಲಿ ಗೊತ್ತಾ, ಕತೆ ಪ್ರಾರಂಭ ಆಗುವಾಗಲೇ ಇದು ನಮಗೆ ಗೊತ್ತಿದ್ದ ಕತೆ ಅಲ್ವ ಅಂತ. ಹಾಗಾಗಿ ಕಥೆಯ ರೋಚಕತೆಯೇ ಕೆಟ್ಟೋಗುವುದು. ಹೌದೌದು, ಇದು ರೋಚಕವ. ಕತೆ ರೋಚಕ ಆಗುವುದು ಹೇಗೆ ಗೊತ್ತಾ? ರಸಿಕನಾದವನ ಲಕ್ಷಣ ಹೇಗೆ ಅಂದರೆ, ರಸಸ್ವಾದನೆ ಮುಂದಾಗುವುದು ಇಂಥದ್ದು ಅಂತ ಗೊತ್ತಿದ್ದರೂ ರಸಜ್ಞನಾಗದೆ ಮುಗ್ಧನಾಗಿ ರಸವನ್ನು ಆಸ್ವಾದಿಸುವಾಗ ರಸಭಾವ ಜಾಗೃತ ಆಗ್ತದೆ. ನಮಗೆ ಗೊತ್ತಿರ್ತದೆ ಮುಂದೆ ಇಷ್ಟಾದ ಮೇಲೆ ಯುದ್ಧವೇ ಅಲ್ವಾ, ವೀರರಸವೇ ಅಂತ. ವೀರರಸಕ್ಕೆ ಸಿದ್ಧ ಆಗುವುದಲ್ಲ, ಅಯೋಚಿತವಾಗಿ ವೀರರಸ ಬಂದದ್ದನ್ನು ಸ್ವೀಕರಿಸುವ ಮುಗ್ಧತೆ ಇದ್ರೆ ವೀರರಸ ಅಂತರಂಗದಲ್ಲಿ ಉದ್ದೀಪನ ಆಗುತ್ತದೆ. ನೀ ಪಾಂಡವರದ್ದಲ್ಲು ಅಂತ ಔದಾಸೀನ್ಯ ಮಾಡಿದರೆ ಕತೆ ತಿಳಿಯುವುದೇ ಇಲ್ಲ. ಕತೆ ತಿಳಿಯಾಗಬೇಕಿದ್ರೆ ಪಾಂಡವರ ವಿದ್ವೇಷವೆಂಬ ಕದಡಿದ ನಿನ್ನ ಮನದ ಸರಸಿ ಸ್ವಲ್ಪ ತಿಳಿಯಾಗಬೇಕು. ಅದು ಗೊತ್ತಾಯಿತು ಕೃಷ್ಣ. ಪಾಂಡವರ ಕತೆ ಅಂತ ಹೇಳುವಾಗಲೇ ಹಾಗೆ. ನೀ ಇಷ್ಟಾದರೂ ದೊಡ್ಡದು ಮಾಡಿ ಹೇಳದೇ ಇದ್ರೆ ಪಾಂಡವರ ಕತೆ ಆಗುತ್ತದೆ? ಅದು ಆಗುವುದಿಲ್ಲ. ಪಾಂಡವರ ಕತೆ ಅದರಿಂದ ದೊಡ್ಡದು ಮಾಡ್ತಾ ಇರುವುದಲ್ಲ, ದೊಡ್ಡವರಾದ ಪಾಂಡವರ ಕತೆ. ಬಿಡು, ನಾವೆಲ್ಲಿದ್ದೆವು? ಅದು ಕುಂತಿ ಭೋಜ ವರ ಬಂತು, ಕುಂತಿಗೆ ವರ ಸಿಕ್ಕಿತು. ಆಟಿಕೆ ಹಿಡಿದ ಆಡುವ ಮಗು ಅಂಗಳದಲ್ಲಿ ಬಿದ್ದಂತಹ ಕಲ್ಲ ತುಂಡನ್ನಾದರೂ ತೆಗೆದು ಅದನ್ನು ಮಣಿ ಅಂತ ಧರಿಸುವ ಮಗು ಒಂದು ವರವೆಂಬ ದಿವ್ಯವಾದ ಮಂತ್ರಮಣಿಯನ್ನು ಕೊಟ್ಟರೆ ಆ ಮಗುವಿಗೆ ಕುತೂಹಲ ಹುಟ್ಟದೇ ಇರ್ತದ. ಆ ದಿವಸ ಇಡೀ ಯೋಚನೆ ಮಾಡ್ತಾ ಇತ್ತಂತೆ ಮಗಳು, ಏನು ಮಾಡುವುದು ಮಂತ್ರವನ್ನು ಹೇಗೆ ವಿನಿಯೋಗಿಸುವುದು. ಮರುದಿವಸ ಸೂರ್ಯೋದಯಕ್ಕೆ ಸರಿಯಾಗಿ ಬಹಳ ಬೇಗ ಲಘು ಬಗೆಯಿಂದ ಎದ್ದು ಯಾರಿಗೂ ಹೇಳದೆ ಏಕಾಂಗಿನಿಯಾಗಿ ಮನೆ ಅಂಗಳದ ಮೆಟ್ಟಿಲನ್ನು ಇಳಿದು ಹೂದೋಟವನ್ನು ಉತ್ತರಿಸಿ ಗಂಗಾ ನದಿಯ ಉಪನದಿಯಾದಂತಹ ರೇವಾ ನದಿಯ ಸಮೀಪಕ್ಕೆ ಬಂದು ನಿತ್ತಳಂತೆ ಕುಂತಿ. ಮುಗಿಲಿಲ್ಲ, ತಿರುವು. ಎಂಥದ್ದು ಕತೆಗೆ? ತಿರುವು ಅಲ್ಲ, ಪ್ರಾರಂಭ. ತಿರುವು ಮುಂದಿರುವುದು, ಇದು ಪ್ರಾರಂಭ. ನಾನು ಪೀಠಿಕೆಯನ್ನು ಉದ್ದ ಮಾಡುವುದು ಯಾಕೆ? ನಾನು ಆಡಿದ್ದು ಯಾವ ನೆಲೆಯಲ್ಲಿ ಗೊತ್ತಾ ಕೃಷ್ಣ? ನಾ ಗೊತ್ತುಂಟು ಅಂತ ಹೇಳಿದ ಪಾಂಡವರ ಕತೆಗೊಂದು ತಿರುವು ಬಂತು. ಹೌದಾ? ಈಗ ನಿನಗೆ ಗೊತ್ತಿದೆ ಎಂಬ ಅಹಂಕಾರ ಉಂಟಲ್ಲ, ಅಹಂಕಾರ ಅಂದರೆ ತಿಳಿದಿದೆ ಎಂಬ ಒಂದು, ನಿನಗೆ ಗೊತ್ತಿಲ್ಲ ಅಂತ ಈಗ ಗೊತ್ತಾಗ್ತದೆ. ಆ ನದಿಯ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡುತ್ತಾ ಇದ್ದ ಕುಂತಿಗೆ ತನ್ನ ನೆತ್ತಿಯ ಮೇಲೆ ಮಿನುಗುತ್ತಾ ಇರುವ ಅರುಣೋದಯದ ಸೂರ್ಯಬಿಂಬ ಕಂಡಿತು. ನದಿಯಲ್ಲಿದ್ದ ಸೂರ್ಯಬಿಂಬ ಒಳಗಾದರೇನು ಅಂತ ಒಮ್ಮೆ ಕಂಡಿತು. ತಕ್ಷಣ ತಲೆ ಎತ್ತಿ ದುರ್ವಾಸರು ಉಪದೇಶಿಸಿದ ಮಂತ್ರವನ್ನು ಉಚ್ಚರಿಸಿಯೇ ಬಿಟ್ಟಳು. ಮರುಕ್ಷಣದಲ್ಲಿ ಮೇಲೆ ಧಗ 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 ಧಗನೆ ಕೆಂಬಣ್ಣದಿಂದ ಹೊಂಬಣ್ಣದಿಂದ ಮಿನುಗುತ್ತಾ ಇರುವ ಸೂರ್ಯ ಕೆಳಗಿಳಿದು ಕುಂತಿಯ ಮುಂದೆ ಕಾಣಿಸಿದ. ಮರುಕ್ಷಣದಲ್ಲಿ ಸೂರ್ಯನ ತೇಜಸ್ಸನ್ನು ಕುಂತಿಯ ಗರ್ಭದಲ್ಲಿಟ್ಟ. ಹೊರಗಿನ ಸೂರ್ಯನೇ ಒಳಗೆ ಕರ್ಣ.